ಮುಟ್ಟಿದ ಕಾರಣಕ್ಕಾಗಿ ದಲಿತ ಬಾಲಕನನ್ನ ಮರಕ್ಕೆ ತಲೆ ಕೆಳಗಾಗಿ ಕಟ್ಟಿ ಭೀಕರವಾಗಿ ಥಳಿಸಿರುವ ಅಮಾನುಷ ಜಾತಿ ದೌರ್ಜನ್ಯದ ಘಟನೆ ರಾಜಸ್ಥಾನದ ಬಾರ್ಮರ್ ಜಿಲ್ಲೆಯಲ್ಲಿ ನಡೆದಿದೆ. ಪ್ರಕರಣದಲ್ಲಿ ಓರ್ವ ಆರೋಪಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬಖರ್ಪುರ ಗ್ರಾಮದ 8 ವರ್ಷದ ದಲಿತ ಬಾಲಕ ನೀರು ಕುಡಿಯುವ ಉದ್ದೇಶದಿಂದ ಪಾತ್ರೆಯನ್ನ ಮುಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಬಾಲಕನ ಮೇಲೆ ಪ್ರಬಲ ಜಾತಿಯ 3 ಜಾತಿ ದೌರ್ಜನ್ಯ ಎಸಗಿದ್ದಾರೆ. ಬಾಲಕನ ಮೇಲಿನ ಹಲ್ಲೆಯನ್ನ ತಡೆಯಲು ಆತ ತಾಯಿ ಮತ್ತು ಅಜ್ಜಿ ಯತ್ನಿಸಿದ್ದಾರೆ. ಆದಾಗ್ಯೂ ಅವರು ಮೂವರು ಅಮಾನುಷವಾಗಿ ಥಳಿಸಿದ್ದಾರೆ. ಬಾಲಕನ ತಾಯಿ ಪುರಿದೇವಿ ಅವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ನನ್ನ ಪುತ್ರ ಆಟವಾಡುತ್ತಿದ್ದಾಗ ಆತನಿಗೆ ನರನಾರಾಮ್ ಪ್ರಜಾಪತ್ ಮತ್ತು ದೇಮಾರಾಮ್ ಪ್ರಜಾಪತ್ ಶೌಚಾಲಯವನ್ನು ಶುಚಿಗೊಳಿಸುವಂತೆ ಸೂಚಿಸಿದ್ದಾರೆ. ಅವರು ಹೇಳಿದಂತೆ ಕೆಲಸ ಮುಗಿಸಿ ಬಾಲಕ ನೀರು ಕುಡಿಯಲೆಂದು ಪಾತ್ರೆ ಮುಟ್ಟಿದ್ದಾನೆ. ಆ ಕಾರಣಕ್ಕಾಗಿ ಆರೋಪಿಗಳು ಬಾಲಕನನ್ನ ಮರಕ್ಕೆ ತೆಳಕೆಳಗಾಗಿ ನೇತು ಹಾಕಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಿದ್ದಾರೆ.